Hello students, welcome to RD Chemistry. ನನ್ನ ಹೆಸರು ರೂಬೆನ್ ಡಿಸೂಜಾ ಆರ್ ಡಿ ಸರ್. ಇವತ್ತಿನ ಚಾಪ್ಟರ್ ಸರ್ಫೇಸ್ ಕೆಮಿಸ್ಟ್ರಿ, ಕೊನೆಯ ಫಿಸಿಕಲ್ ಕೆಮಿಸ್ಟ್ರಿ ಚಾಪ್ಟರ್ ಸೆಕೆಂಡ್ ಪೀಸು ಸಿಲೆಬಸ್ ಅಲ್ಲಿ ಸ್ಟಾರ್ಟ್ ಮಾಡೋ ಮೊದಲು ಒಂದು ರಿಕ್ವೆಸ್ಟ್, ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ಸ್ ಕೂಡ ಬರೀರಿ. ಹೇಗೆ ಆಗ್ತಿದೆ, ಏನ್ ಮಾಡಬೇಕು ಅಂತ ಬರೀರಿ. ಓಕೆ, ಹಾಗೇನೆ ಟೆಲಿಗ್ರಾಮ್ ಚಾನೆಲ್ ಇದೆ, ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, ಫಾಲೋ ಮಾಡಿ ನೋಟಿಫಿಕೇಶನ್ಗೋಸ್ಕರ. ಇಲ್ಲಿ ಕ್ರಾಶ್ ಕೋರ್ಸ್ ಸೀರೀಸ್ ಅಲ್ಲಿ ಇದು ಕೊನೆಯ ಫಿಸಿಕಲ್ ಕೆಮಿಸ್ಟ್ರಿ ಚಾಪ್ಟರ್. ಈ ಕ್ರಾಶ್ ಕೋರ್ಸ್ ಸೀರೀಸ್ ಅಲ್ಲಿ ನಾನು ಬ್ರೀಫ್ ಆಗಿ ಸಿನಾಪ್ಸಿಸ್ ಅನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಮತ್ತು ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡ್ತೀನಿ. ಡಿಟೇಲ್ ಆಗಿ ಬೇಕಿದ್ರೆ KCT 11 ಮತ್ತೆ KCT 12 ಎರಡು ಸೆಪರೇಟ್ ಪ್ಲೇ ಲಿಸ್ಟ್ ಇದೆ, ಅದನ್ನ ನೋಡ್ಕೋಬೇಕಂತ ಕೇಳ್ಕೊಳ್ತಾ ಇದ್ದೀನಿ. Shall we start now? Students, you know that there are two types of physical adsorption ಅಲ್ವಾ? ಯಾವುದೆಲ್ಲ ಅದು? Physical adsorption ಮತ್ತೆ chemical adsorption, correct ಅಲ್ವಾ? Physical adsorption is also known as van der Waals adsorption and chemical adsorption is also called as the Langmuir adsorption, right? ಈಗ ಡಿಫರೆನ್ಸ್ ನೋಡ್ಕೊಳ್ಳೋಣ. ಇಲ್ಲಿ ಡಿಫರೆನ್ಸ್ ಎಲ್ಲ ಬರುತ್ತೆ. ವಿಚ್ ಆರ್ ದಿ ಫಾಲೋವಿಂಗ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಅಥವಾ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಕೊಡ್ತಾರೆ. ಸೊ ಮಾಲಿಕ್ಯೂಲ್ಸ್ ಆರ್ ಅಟ್ರಾಕ್ಟೆಡ್ by van der Waals forces. Under chemical adsorption, molecules are held to the surface by the chemical bond. Heat of adsorption is low and heat of adsorption is high in the case of chemical adsorption. Physical adsorption is reversible and chemical adsorption is irreversible, cannot be reversed. Under physical adsorption takes place usually at lower temperature and decreases with the increase of temperature. Chemical adsorption ಏನಾಗುತ್ತೆ? First increases and then decreases with increase in temperature. Clear? Physical adsorption does not require any activation energy, but chemical adsorption require activation energy. Activation energy na ನೀವು chemical kinetics ಅಲ್ಲಿ ಕಲ್ತಿದ್ದೀರಾ ಅಲ್ವಾ? Physical adsorption is non-specific, whereas chemical adsorption is specific in nature. Physical adsorption leads to multi-molecular adsorption. ಅಲ್ಲಿ ತುಂಬಾ layers ಆಗಿ ಬಿಡುತ್ತೆ. Okay? Whereas in case of unimolecular, in case of chemical adsorption there is a unimolecular, ಅಂದ್ರೆ surface ಮೇಲೆ ಒಂದೇ layer ಇರುತ್ತೆ molecule ಇದು. Correct ಅಲ್ವಾ? Right? So these are the differences. ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಬೌಟ್ ದಿ ಮೆಕ್ಯಾನಿಸಮ್ ಆಫ್ adsorption. Adsorption is exothermic. ಎಕ್ಸೋಥರ್ಮಿಕ್ ಆದ್ರೆ ಎಂಥಾಲ್ಪಿ ಚೇಂಜ್ ಏನಾಗಬೇಕು? ನೆಗೆಟಿವ್ ಆಗಬೇಕು. ಡೆಲ್ಟಾ ಎಚ್ ಅಂದ್ರೆ ಎಂಥಾಲ್ಪಿ ಚೇಂಜ್, ಕರೆಕ್ಟಾ? ನಾವು ಈಗ adsorption of the gas or the liquid on the surface lowers the disorderliness. ಅಂದ್ರೆ ಏನಾಗುತ್ತೆ? ಅದರ ಎಂಟ್ರೋಪಿ ಕಡಿಮೆ ಆಗುತ್ತೆ. ಒಂದ್ಸಲ adsorption ಸ್ಟಾರ್ಟ್ ಆಗುವಾಗ ಏನಾಗುತ್ತೆ? randomness ಕಡಿಮೆ ಆಗುತ್ತೆ. ಆಗ ಚೇಂಜ್ ಇನ್ ಎಂಟ್ರೋಪಿ ಏನಾಗುತ್ತೆ? ಕಡಿಮೆ ಆಗುತ್ತೆ. ಕಡಿಮೆ ಆಗುವಾಗ ಏನ್ ಹೇಳ್ತೀವಿ? ಡೆಲ್ಟಾ ಎಸ್ ನೆಗೆಟಿವ್ ಆಗಿಬಿಡುತ್ತೆ. ಇಂಪಾರ್ಟೆಂಟ್, ಕರೆಕ್ಟಾ? ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್. ನೆಕ್ಸ್ಟ್ ಇಂಪಾರ್ಟೆಂಟ್ ಟರ್ಮ್ ಈಸ್ ದಿ ಗಿಬ್ಸ್ ಫ್ರೀ ಎನರ್ಜಿ. ಹೇಗೆ ಫೈಂಡ್ ಔಟ್ ಮಾಡ್ತೀರಾ ಗಿಬ್ಸ್ ಫ್ರೀ ಎನರ್ಜಿ? ಡೆಲ್ಟಾ ಜಿ ಇಸ್ ಈಕ್ವಲ್ ಟು ಡೆಲ್ಟಾ ಎಚ್ ಮೈನಸ್ ಟಿ ಡೆಲ್ಟಾ ಎಸ್. ಅಂದ್ರೆ ಏನಾಗ್ಬಿಡುತ್ತೆ ಇಲ್ಲಿ? ಡೆಲ್ಟಾ ಜಿ ನೆಗೆಟಿವ್ ಆಗ್ಬಿಡುತ್ತೆ, ಅಂದ್ರೆ ಅದು ಸ್ಪಾಂಟೇನಿಯಸ್ ಪ್ರೋಸೆಸ್, ಅಂದ್ರೆ adsorption ಸ್ಪಾಂಟೇನಿಯಸ್. ನೆನ್ಪಿಟ್ಕೊಳ್ಳಿ, ಡೆಲ್ಟಾ ಜಿ, ಡೆಲ್ಟಾ ಎಚ್, ಡೆಲ್ಟಾ ಎಸ್ ಇದೆಲ್ಲ ಕೂಡ ಏನಾಗ್ಬಿಡುತ್ತೆ? ನೆಗೆಟಿವ್ ಆಗುತ್ತೆ. ಯಾವಾಗ? when there is a adsorption process ಇರುವಾಗ, ಕರೆಕ್ಟಾ? ರೈಟ್. ಇಕ್ವಿಲಿಬ್ರಿಯಂ ಬರುವಾಗ ಏನಾಗುತ್ತೆ? ಇಕ್ವಿಲಿಬ್ರಿಯಂ ಬರುವಾಗ ಡೆಲ್ಟಾ ಜಿ ಈಸ್ ಈಕ್ವಲ್ ಟು 0, ಆಗ ಡೆಲ್ಟಾ ಎಚ್ ಈಸ್ ಈಕ್ವಲ್ ಟು ಟಿ ಡೆಲ್ಟಾ ಎಸ್ ಆಗ್ಬಿಡುತ್ತೆ ಥರ್ಮೋಡೈನಮಿಕ್ಸ್ ಪ್ರಕಾರ, ಕರೆಕ್ಟ್ ಅಲ್ವಾ? ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಬೌಟ್ ದಿ ಎಕ್ಸ್ಟೆಂಟ್ ಆಫ್ adsorption ನೋಡ್ಕೊಳ್ಳಿ. ನೇಚರ್ ಆಫ್ ದಿ adsorbate. Easily liquefiable gases like ammonia, HCl, carbon dioxide, sulfur dioxide, methane are adsorbed to a greater extent than permanent gases like hydrogen, oxygen, nitrogen. Okay, with higher critical temperature are adsorbed to a larger extent compared to gases with the lower critical temperature. ಅಂದ್ರೆ ಏನು? ಅದಕ್ಕೊಂದು ಕ್ರಿಟಿಕಲ್ ಟೆಂಪರೇಚರ್ ಅಂತ ಇರುತ್ತೆ ಅಲ್ವಾ ಲಿಕ್ವಿಫಿಕೇಶನ್ ಮಾಡುವಾಗ. ಇಲ್ಲಿ ನೋಡ್ಕೊಳ್ಳಿ ಲಾಸ್ಟ್ ಪಾಯಿಂಟ್. ಕ್ರಿಟಿಕಲ್ ಟೆಂಪರೇಚರ್ ಇನ್ಕ್ರೀಸಸ್, ಏನಾಗುತ್ತೆ?
ಲಿಕ್ವಿಫಿಕೇಶನ್ ಕೂಡ ಇನ್ಕ್ರೀಸ್ ಆಗುತ್ತೆ. ಲಿಕ್ವಿಫಿಕೇಶನ್ ಇನ್ಕ್ರೀಸ್ ಆಗ ಏನಾಗುತ್ತೆ, ಎಡ್ಸಾರ್ಪ್ಷನ್ ಕೂಡ ಇನ್ಕ್ರೀಸ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಈ 3 ಪಾಯಿಂಟ್ ಅನ್ನ ಸರಿಯಾಗಿ ನೋಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ಟೆಂಪರೇಚರ್ ಕೊಟ್ಟಿದ್ದಾರೆ. ಸೊ ಲೆಫ್ಟ್ ಟು ರೈಟ್ ಬರುವಾಗ ಕ್ರಿಟಿಕಲ್ ಟೆಂಪರೇಚರ್ ಹೆಚ್ಚಾಗುತ್ತೆ, ಈಸಿಲಿ ಲಿಕ್ವಿಫೈ ಮಾಡಬಹುದು, ಎಡ್ಸಾರ್ಪ್ಷನ್ ಕೂಡ ಈಸಿಯರ್ ಆಗುತ್ತೆ. ಓಕೆ, ರೈಟ್. Next one, nature of adsorbent. The substance which is highly porous and finely divided have the larger proportion, larger adsorption. Andre, most common adsorbent like activated carbon, silica gel, aluminum oxide and clay. These are the examples. Okay. Surface area of a solid adsorbent. Larger the surface area of the adsorbent, larger is the extent of adsorption. Andre, if it is the powdered form, what will happen? Powdered form surface area increases, so adsorption also increases. Okay, right? Next important term we have got Freundlich adsorption isotherm. ಇಲ್ಲಿ ಏನಾಗುತ್ತೆ? So ಇದು the adsorption isotherm. This gives relation between quantity of the gas adsorbed by the unit mass of the solid adsorbent and the pressure at a particular temperature. ಇನ್ನೊಂದು formula ಇದೆ. X by m is equal to K into P to the power 1 by n, where n is greater than 1. Correct ಅಲ್ವಾ? ಈಗ ನೋಡಿ, log ಮಾಡುವಾಗ log x by m is equal to log k plus 1 by n log p. ಕರೆಕ್ಟಾ? This is of the form y is equal to m x plus c. ಕರೆಕ್ಟಾ? ನೆನ್ಪಿಟ್ಕೊಳ್ಳಿ, ಇದು ಗ್ರಾಫ್ ತರ ಬರುತ್ತೆ. y axis ಅಲ್ಲಿ ಏನ್ ಮಾಡಬೇಕು, y axis ಅಲ್ಲಿ along y axis ಏನ್ ಮಾಡಬೇಕು, log x by m ಮಾಡಬೇಕು. along x axis ಮಾಡಿ ಏನ್ ಮಾಡಬೇಕು, log p ಅನ್ನ ಪ್ಲಾಟ್ ಮಾಡಬೇಕು. ಆಗ ಏನ್ ಬರುತ್ತೆ, ಒಂದು ಸ್ಟ್ರೈಟ್ ಲೈನ್ ಬರುತ್ತೆ. ಇದಕ್ಕೆ ಒಂದು ಇಂಟರ್ಸೆಪ್ಟ್ ಇದೆ, c ಅಲ್ವಾ? ಆ ಇಂಟರ್ಸೆಪ್ಟ್ is equal to log k. ಕರೆಕ್ಟಾ? ಒಂದು ಸ್ಟ್ರೈಟ್ ಲೈನ್ ಬರುತ್ತೆ. ಅದಕ್ಕೆ ಸ್ಲೋಪ್ ಏನು, we can find out the slope. The slope m is equal to 1 by n. So you have to remember this fact. Okay, right? The factor 1 by n, okay, can have values between 0 to 1. Correct? Okay, next one. When 1 by n is equal to n 0 ಆಗುವಾಗ x by m is equal to constant ಆಗಿಬಿಡುತ್ತೆ. Okay, that means adsorption is independent of the pressure ಆಗುತ್ತೆ. When 1 by n is equal to 1 ಆಗ ಏನಾಗುತ್ತೆ, x by m is equal to k into p. ಅಂದ್ರೆ ಇಲ್ಲಿ ಏನಾಗುತ್ತೆ, x by m directly proportional to p. ಅಂದ್ರೆ as the pressure increases, adsorption also increases. Then we have got colloids. Okay, colloids can be classified on the physical state of the dispersion phase and dispersion medium. Correct ಅಲ್ವಾ? ಈ ವಿಡಿಯೋನ ಪಾಸ್ ಮಾಡಿ ನೋಡಿ, ಬೇರೆ ಬೇರೆ ಟೈಪ್. ಓಕೆ, ಎಲ್ಲ ಟೈಪ್ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗಲ್ಲ. ಸೊ ಏನ್ ಮಾಡ್ಬೇಕಂದ್ರೆ ನೀವು ಇಟ್ಕೊಂಡು ಯು ಹ್ಯಾವ್ ಟು ರಿಮೆಂಬರ್ ಆಲ್ ದೀಸ್. ಓಕೆ, ಬಟ್ ಐ ವಿಲ್ ಅಂಡರ್ಲೈನ್ ಸಮ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ಸ್. ಓಕೆ, ಸ್ಮೋಕ್ ಅನ್ನ ನೆನ್ಪಿಟ್ಕೋಬೇಕು. ಸ್ಮೋಕ್, ಡಸ್ಟ್, ಚೀಸ್, ಬಟರ್, ಮಿಲ್ಕ್, fog, cloud. Okay, all these are very important. Okay, so remember. Okay, solid in gas, liquid in solid, liquid in liquid, and liquid in gas. These are generally asked questions, commonly asked questions these are. Okay, right? So make a note of this. Next classification is based on the interaction of the dispersed phase with the dispersion medium. ಇಲ್ಲಿ ಎರಡು ಟೈಪ್ ಇದೆ ಅಲ್ವಾ, ಒಂದು ಲಯೋಫಿಲಿಕ್ ಇದೆ, ಇನ್ನೊಂದು ಲಯೋಫೋಬಿಕ್ ಇದೆ. ಕರೆಕ್ಟಾ? ಸೊ ಡಿಫರೆನ್ಸ್ ನೋಡ್ಕೊಳ್ಳೋಣ. ಓಕೆ, ಸೊ ಇನ್ ಕೇಸ್ ದ ಲಯೋಫಿಲಿಕ್ dispersed phase has more affinity toward the dispersion medium. They are easily prepared by direct mixing. They are reversible, more stable. Okay, next one we have got viscosity much higher than that of the medium. Surface tension is lower than on the medium. Some examples you have to remember. Examples like gum, gelatin, and starch. Okay, so we'll see what are the features of the lyophobic colloids. As less affinity, prepared only by special methods, irreversible, less stable, and viscosity is same as that of the medium. Surface tension also same criteria. Example, silver salt, gold salt, aluminum hydroxide, ferric hydroxide salt. Okay, right? Next one, on the basis of the type of the particles of the dispersed phase. First one is a multi-molecular colloid. Example, gold salt and sulfur salts.
Next one, macromolecular colloids like polymeric type. Starch is the example, cellulose and protein is the example. Next important question can be asked on associated colloid or mycel. ಇಲ್ಲಿ ನೆನಪಿಟ್ಕೊಳ್ಳಿ ಒಂದು example soap, okay, colloid ಆಗಿಬಿಡುತ್ತೆ. So let me read this. Some substances at lower concentration behave as normal strong electrolyte, but at higher concentration exhibit colloidal behavior due to the formation of aggregated particles, and these are called as the associated colloids or micelles. The formation of micelle occur only above a particular temperature. ಆ ಟೆಂಪರೇಚರ್ ಏನು ಹೇಳ್ತೀವಿ, ಕ್ರಾಫ್ಟ್ ಟೆಂಪರೇಚರ್ ಅಂತ ಕರಿತೀವಿ. ಮತ್ತೆ ಆ ಪರ್ಟಿಕ್ಯುಲರ್ ಕಾನ್ಸಂಟ್ರೇಷನ್ ಏನು ಹೇಳ್ತೀವಿ, ಕ್ರಿಟಿಕಲ್ ಮೈಸಿಲ್ ಕಾನ್ಸಂಟ್ರೇಷನ್ ಅಂದ್ರೆ CMC ಅಂತ ಹೇಳ್ತೀವಿ. Okay, right? And some properties of the colloid. First one is the origin of the charge. Okay, colloid can be positively charged or it can be negatively charged. Okay, now we'll see. Okay, about the charge on the colloidal particle may be due to selective adsorption of the ions. Nodi, ferric hydroxide is prepared by ferric chloride hydrolysis. Illenagute Fe3 plus adsorb ಆಗಿಬಿಡುತ್ತೆ. Therefore ferric hydroxide is a positive salt or colloid. Arsenic sulfide ions are adsorbed, therefore it is a negative salt. ನೆನಪಿಟ್ಕೊಳ್ಳಿ, ಇದು ಬರುತ್ತೆ ಎಕ್ಸಾಮಿಗೆ. So sulfide salts are here negative salt. Okay, arsenic sulfide. AgI in contact with the silver nitrate firmly adsorb positively charged colloidal, okay, salt due to the adsorption of the silver ion. Silver ion positive ಅನ್ನ adsorb ಮಾಡಿದ್ರೆ ಅದು positive colloid ಆಗಿಬಿಡುತ್ತೆ. ಕರೆಕ್ಟಾ? Silver ion negative ಕೂಡ ಮಾಡಬಹುದು. Okay, depends on the conditions. Okay, reaction condition. And there are large number of questions. ತುಂಬಾ ಕ್ವೆಶ್ಚನ್ ಇದರ ಮೇಲೆ ಕೇಳಿದ್ದಾರೆ. ಯಾವುದು, coagulation ಮತ್ತೆ flocculation. coagulation ಅಂದ್ರೆ ಏನು, coagulation ಅಂದ್ರೆ precipitation ಮಾಡೋದು. So phenomenon of precipitation of the colloidal solution by the addition of the electrolyte. electrolyte ಅಂದ್ರೆ ಏನು, electrolyte ಅಂದ್ರೆ either sodium chloride, magnesium chloride ಎಲ್ಲ ಹಾಕಿ ಅದನ್ನ colloid ಅನ್ನ precipitate ಮಾಡೋದು. ಇಲ್ಲಿ ನೆನಪಿಟ್ಕೊಳ್ಳಿ, flocculation value, minimum concentration of the electrolyte required to coagulate the salt is called the flocculation value. Okay, it is expressed in terms of millimoles per liter. ಹೇಗೆ ಎಕ್ಸ್ಪ್ರೆಸ್ ಮಾಡ್ತಾರೆ, millimoles per liter of the electrolyte taken. ಇಲ್ಲಿ ನೋಡ್ಕೊಳ್ಳಿ, flocculation value is inversely proportional to coagulation power. Okay, ಸ್ವಲ್ಪ amount of, if there are less amount is enough for the coagulation, that means it has got very high coagulating power. Okay, if there are less amount you are using, then it has got lower flocculation value. Correct, they are inversely proportional to each other. So related to the coagulation, there is one important rule, Hardy-Schultz rule. Okay, ಏನ್ ಹೇಳ್ತಿದ್ದು, greater the valence of the coagulating ion, okay, valency ಜಾಸ್ತಿ ಇರುವಾಗ greater is the power to coagulate. ಕರೆಕ್ಟಾ? ಅಂದ್ರೆ suppose there is a positive charge salt, okay, ಅದನ್ನ ಪಾಸಿಟಿವ್ ಸಾಲ್ ಅನ್ನ coagulate ಮಾಡ್ಲಿಕ್ಕೆ ನೆಗೆಟಿವ್ ಚಾರ್ಜಸ್ ಬೇಕು. ಕರೆಕ್ಟ್ ಅಲ್ವಾ? ನೆಗೆಟಿವ್ ಚಾರ್ಜ್ ಯಾವುದು ಇಂಪಾರ್ಟೆಂಟ್, ಹೈಯರ್ ಚಾರ್ಜ್. ನೋಡಿಲಿ, -4 is a better coagulating agent compared to -3, -2 ಮತ್ತೆ -1, right? ಹಾಗೇನೆ if there is a negatively charged salt, ನೆಗೆಟಿವ್ ಚಾರ್ಜ್ ಸಾಲ್ ಇರುವಾಗ ಏನ್ ಬೇಕು ನಮಗೆ, ಪಾಸಿಟಿವ್ ಅಯಾನ್ ಬೇಕು. ಪಾಸಿಟಿವ್ ಅಯಾನ್ ಯಾವ್ದು ಬೇಕು, ಇಂಪಾರ್ಟೆಂಟ್ಲಿ ಲಾರ್ಜರ್ ಚಾರ್ಜ್ ಇರಬೇಕು. +3 is a higher charge compared to +2 compared to +1. ಅಂದ್ರೆ ಅಲ್ಯೂಮಿನಿಯಂ +3 is a very good coagulating agent. ಎಷ್ಟು ಬೇಕು, ಸ್ವಲ್ಪ ಅಮೌಂಟ್ ಸಾಕು when compared to sodium ions. Okay, right? Let us solve some question. Question number 1. Gold salt is a negative salt. Negative salt. If it is a negative salt, we require which one? We require positive ions to coagulate. Alva? So the question is amount of electrolyte required to coagulate certain amount of the gold salt is minimum in case of. Okay, ನಮಗೆ ಯಾವುದು ಬೇಕು, ಪಾಸಿಟಿವ್ ಅಯಾನ್ ಬೇಕು. ಅಲ್ಯೂಮಿನಿಯಂ ಕ್ಲೋರೈಡ್ ಅಲ್ಲಿ ಪಾಸಿಟಿವ್ ಅಯಾನ್ ಏನು, ಅಲ್ಯೂಮಿನಿಯಂ 3+. ಸೋಡಿಯಂ ಸಲ್ಫೇಟ್ ಅಲ್ಲಿ ಸೋಡಿಯಂ +1. ಕ್ಯಾಲ್ಸಿಯಂ ಕ್ಲೋರೈಡ್ ಅಲ್ಲಿ ಕ್ಯಾಲ್ಸಿಯಂ +2. ಸೋಡಿಯಂ ಅಲ್ಲಿ ಸೋಡಿಯಂ +1. ಕರೆಕ್ಟಾ? ವಿಚ್ ಇಸ್ ದ ಬೆಟರ್ coagulating agent?
Aluminum 3 plus is a better coagulating agent. Better coagulating agent. Correct alwa? According which rule? According to Hardy-Schulze rule. Okay, right? So if it is a better aging coagulating agent, how much is required? A large amount or less amount? So it is required in the less amount. Less amount means minimum amount is enough. Minimum amount is enough when compared to which one? When compared to sodium ions. Okay. So for required in case of which one? Aluminium chloride is required in lesser quantity because aluminum 3 plus easily coagulates the gold salt. Correct alva? Right? Next question. In case of small cuts, bleeding is stopped by applying a potash alum. Here alum acts as alum ಅಂದ್ರೇನು potassium aluminum sulfate, potassium sulfate ಮತ್ತೆ aluminum sulfate. Okay. So ಏನ್ ಮಾಡುತ್ತೆ ಬ್ಲೀಡಿಂಗ್ ಆದ್ರೆ ರಕ್ತ ಬಂದ್ರೆ ಸ್ವಲ್ಪ ರಕ್ತ ಬಂದ್ರೆ ಅದನ್ನ ಕಾಗ್ಯುಲೇಟ್ ಮಾಡ್ಲಿಕ್ಕೆ ಏನು ಹಾಕ್ತಿವಿ ಆಲಮ್ ಹಾಕ್ತಿವಿ ಅಥವಾ ಅರಶಿನ ಕೂಡ ಹಾಕ್ಬಹುದು ಏನಾಗ್ತದೆ ದಿಸ್ ಆಕ್ಟ್ ಆಸ್ ದ ಕಾಗ್ಯುಲೇಟಿಂಗ್ ಏಜೆಂಟ್ ಓಕೆ ಸೊ ರಕ್ತ ಬರೋದು ಕಡಿಮೆ ಆಗುತ್ತೆ ನಿಲ್ಲುತ್ತೆ ಸ್ಟಾಪ್ ಆಗುತ್ತೆ right next question the simple way to check whether the system is colloid by very important topic here this is known as the Tyndall effect scattering of the light by the colloidal particle the important one right question number 4 which of the following statement is false ನೆನಪಿಟ್ಕೊಳ್ಳಿ false incorrect statement first statement ನೋಡ್ಕೊಳ್ಳೋಣ adsorption may be monolayer and multilayer monolayer ಅಂದ್ರೆ physical adsorption sorry chemical adsorption whereas multilayer mean physical adsorption correct alva yeah it is correct statement particle size of adsorbent will not affect the amount of adsorption if it is a powdered one adsorption become easier and surface area also increases so it will affect actually they are given not affects so this is a wrong statement remaining statement increase of pressure increase the amount of adsorption ಆಗುತ್ತೆ ಎಲ್ಲಿ ಆಗುತ್ತೆ physical adsorption ಇಲ್ಲಿ ಆಗುತ್ತೆ ಕರೆಕ್ಟಾ next one fourth one increase of temperature may decrease the amount of adsorption ಎಲ್ಲಿ ಆಗುತ್ತೆ chemical adsorption ಅಲ್ಲಿ temperature increase ಆಗುವಾಗ sorry physical adsorption ಅಲ್ಲಿ temperature increase ಆಗುವಾಗ adsorption ಕಡಿಮೆ ಆಗುತ್ತೆ as temperature increases physics option decreases correct ಅಲ್ವಾ ಹಾಗಾದ್ರೆ ಈ ಕ್ವೆಶ್ಚನ್ ಗೆ ಕರೆಕ್ಟ್ ಆನ್ಸರ್ ಯಾವುದು ಆಪ್ಷನ್ ನಂಬರ್ 2 ಇಲ್ಲಿ which is the incorrect statement false statement right question number 5 which of the following is not characteristic ಅಂದ್ರೆ wrong statement find out ಮಾಡಬೇಕು about the physics option okay ಅಂದ್ರೆ chemical adsorption delta H enthalpy change is order 400 kilojoules is a high value correct okay when compared to physical adsorption ಏನು ಬೇಕು around 80 ಬೇಕು ಕರೆಕ್ಟ್ ಕಡಿಮೆ ಬೇಕು adsorption is irreversible it is a correct statement adsorption is a specific is also correct statement next one third option ನೋಡ್ಕೊಳ್ಳಿ adsorption may be multimolecular okay multimolecular ಆಗುತ್ತಾ ಕೆಮಿಸ್ ಆಪ್ಷನ್ ಅಲ್ಲಿ ಕೆಮಿಸ್ ಆಪ್ಷನ್ ಏನಾಗುತ್ತೆ ಸರ್ಫೇಸ್ ಮೇಲೆ ಓನ್ಲಿ ಮೊನೋಲೇಯರ್ ಆಗಿಬಿಡುತ್ತೆ ಹಾಗಾದ್ರೆ ಈ ಸ್ಟೇಟ್ಮೆಂಟ್ ರಾಂಗ್ ಸ್ಟೇಟ್ಮೆಂಟ್ ಹಾಗಾದ್ರೆ ಆನ್ಸರ್ ಯಾವುದು ಆಪ್ಷನ್ ನಂಬರ್ ಸಿ ಅಂದ್ರೆ third one is the answer here okay students right next question concentration of electrolyte required to coagulate a given amount of arsenic sulfide is minimum okay ಯಾವುದು ಕಡಿಮೆ ಅಮೌಂಟ್ ಬೇಕು okay electrolyte remember arsenic sulfide is a negative salt or negative colloid so this require positive ion to coagulate correct positive ion ಬೇಕು ಮೆಗ್ನೀಷಿಯಂ ನೈಟ್ರೇಟ್ ಅಲ್ಲಿ ಯಾವುದು ಪಾಸಿಟಿವ್ ಏನಿದೆ ಮೆಗ್ನೀಷಿಯಂ 2 ಪ್ಲಸ್ ಇದೆ ಕರೆಕ್ಟ್ ಅಲ್ವಾ ಪೊಟ್ಯಾಷಿಯಂ ಸಲ್ಫೇಟ್ ಅಲ್ಲಿ ಪೊಟ್ಯಾಷಿಯಂ ಪ್ಲಸ್ 1 ಇದೆ ಪೊಟ್ಯಾಷಿಯಂ ನೈಟ್ರೇಟ್ ಅಲ್ಲಿ ಯಾವ್ದಿದೆ ಪೊಟ್ಯಾಷಿಯಂ ಪ್ಲಸ್ 1 ಇದೆ ಅಲ್ಯೂಮಿನಿಯಂ ನೈಟ್ರೇಟ್ ಅಲ್ಲಿ ಎಷ್ಟಿದೆ ಅಲ್ಯೂಮಿನಿಯಂ ಪ್ಲಸ್ 3 ಇದೆ ಇದೆಲ್ಲ ಪಾಸಿಟಿವ್ ions so positive ions are required to coagulate the negative salt ಇದರಲ್ಲಿ ಬೆಸ್ಟ್ ಯಾವುದು coagulate ಮಾಡ್ಲಿಕ್ಕೆ so aluminum 3 plus the best coagulating agent so it is the best coagulating agent ಇದು ಬೆಸ್ಟ್ coagulating agent ಆದ್ರೆ ಅದು ತುಂಬಾ ಬೇಕಾ ಕಡಿಮೆ ಬೇಕಾ so it is required in minimum amount correcta so the answer is option number 4 okay aluminum nitrate is required in minimum quantity because the charge is more easily it will coagulate the negative sulfide salt right so answer yaudilli answer number 4th one clear question number 7 pick out the statement which is not relevant andre illi discussion alli colloid discussion alli adu beda
Okay, our statement. First statement nodana. Sodium aluminum silicate is used in the softening of hard water. Hard water is not colloid. Okay, hard water is not colloid. So illi baralla idu actually. Okay. Next one. Potash alum is used in the shaving grounds and aseptic in medicine is correct. Okay. Potash alum ಬೇಕು coagulating agent. Illi coagulating agent colloids alli. Artificial rain is caused by throwing electrified sand on the clouds from the aeroplane is also correct because the cloud is a colloid. Okay. Next one. Deltas are formed at the place where river pours its water into the sea. Correct? Muddy water. See, river ಅಲ್ಲಿ muddy water ಇದೆ ಅದು ಸಿ ಅನ್ನು ಮೀಟ್ ಆಗುವ ಏನಾಗ್ತದೆ ಮಡ್ಡಿ ವಾಟರ್ ಮತ್ತೆ ಸಿ ವಾಟರ್ ಮಿಕ್ಸ್ ಆಗಿ ಏನಾಗ್ತದೆ ಸ್ಯಾಂಡ್ ಪಾರ್ಟಿಕಲ್ಸ್ ಅಲ್ಲಿ ಪ್ರೆಸಿಪಿಟೇಟ್ ಆಗುತ್ತೆ ಕಾಗ್ಯುಲೇಟ್ ಆಗುತ್ತೆ ಯಾಕೆಂದ್ರೆ ಸಿ ವಾಟರ್ ಅಲ್ಲಿ ಸೋಡಿಯಂ ಕ್ಲೋರೈಡ್ ಇದೆ calcium chloride ಇದೆ that will neutralize the charges on the negatively charged silicates ಆಗ ಏನಾಗುತ್ತೆ ಸ್ಯಾಂಡ್ ಪಾರ್ಟಿಕಲ್ ಕಾಗ್ಯುಲೇಟ್ ಆಗಿ ಒಂದು ರೀಜನ್ ಬಂದ್ಬಿಡುತ್ತೆ ಆ ರೀಜನ್ ಏನ್ ಹೇಳ್ತಾರೆ ಡೆಲ್ಟಾ ರೀಜನ್ ಅಂತ ಕರೀತಾರೆ ಸೊ ಇಲ್ಲಿ ಯಾವುದು ಸ್ಟೇಟ್ಮೆಂಟ್ ನಾಟ್ ರಿಲೆವೆಂಟ್ ಕ್ವೆಶ್ಚನ್ statement number 1 is not relevant. Okay, first one is the answer. Alum is a water purifier. Okay, now alum is a potassium aluminum sulfate. Potassium sulfate aluminum sulfate ಏನ್ ಮಾಡುತ್ತೆ it can coagulate the muddy particle that are present in the muddy particle present in the that water, so that is coagulate the impurities. Okay, coagulate the impurities. Question number 9. The extent of absorption of gas on solid depends on nature of the gas, pressure of the gas, temperature of the gas. Answer is all these are correct. Okay, fourth one is the answer. Next question. When sulfur salt is evaporated, sulfur is formed. Sulfur salt ಆಗಿಬಿಡುತ್ತೆ. On mixing water to the sulfur, sulfur salt is not formed. Okay, the reason is because when you mix with water, water is acting as the hydrophobic nature. Answer is fourth one. Next question. The basic principle of Cottrell precipitator. Straightforward question. Cottrell precipitator is attached to the chimneys in the factories to neutralize the particle present in the smoke. So the answer is the neutralization of the charge on the colloidal particles. Smoke ಬರುತ್ತಲ್ವಾ smoke ಅಲ್ಲಿ particles ಇರುತ್ತೆ ಅದನ್ನ neutralize ಮಾಡಬೇಕು. Okay, right? So the answer is first one. Next question. Rate of physical adsorption increases. Physical adsorption ಯಾವಾಗ increase ಆಗ್ತದೆ? ಪ್ರೆಷರ್ ಇನ್ಕ್ರೀಸ್ ಮಾಡುವಾಗ ಫಿಸಿಕಲ್ ಎಕ್ಸಾಪ್ಷನ್ ಹೆಚ್ಚಾಗುತ್ತೆ ಅಥವಾ ಟೆಂಪರೇಚರ್ ಕಡಿಮೆ ಮಾಡುವಾಗ ಮಾತ್ರ ಆಗುತ್ತೆ. ಇಲ್ಲಿ ಪ್ರೆಷರ್ ಇಲ್ಲಿದೆ, ಪ್ರೆಷರ್ ಇಲ್ಲಿ ಕೊಟ್ಟಿದ್ದಾರೆ, ಅಲ್ಲಿ ಡಿಕ್ರೀಸ್ ಪ್ರೆಷರ್ ಕೊಟ್ಟಿದ್ದಾರೆ, ರಾಂಗ್ ಆನ್ಸರ್ ಆಗುತ್ತೆ. ಓಕೆ, ಸರ್ಫೇಸ್ ಏರಿಯಾ ಇನ್ಕ್ರೀಸ್ ಮಾಡುವಾಗ ಎಕ್ಸಾಪ್ಷನ್ ಅಲ್ಲಿ ಇನ್ಕ್ರೀಸ್ ಆಗಬೇಕು, ರಾಂಗ್ ಆಪ್ಷನ್. ನೆಕ್ಸ್ಟ್ ಒನ್, ಇನ್ಕ್ರೀಸ್ ದ ಟೆಂಪರೇಚರ್ ಮಾಡುವಾಗ ಏನಾಗುತ್ತೆ, ಮಾಲಿಕ್ಯೂಲ್ಸ್ ದೂರ ಹೋಗಿ ಬಿಡುತ್ತೆ ಫಿಸಿಕಲ್ ಅಲ್ಲಿ, ಕರೆಕ್ಟಾ? ಆಗ ಎಕ್ಸಾಪ್ಷನ್ ಕಡಿಮೆ ಆಗುತ್ತೆ. ಹಾಗಾದ್ರೆ ಆನ್ಸರ್ ಈಸ್ ಆಪ್ಷನ್ ನಂಬರ್ 1. Decrease in temperature, increase of the physical adsorption. Next question. Which of the following does not involve the coagulation? First one, formation of delta region. Coagulation of the sand particle precipitation take place. Correct? Muddy particle setting down is a coagulation. Next one, peptidation. Peptidation ಅಂದ್ರೆ ಏನು? Peptidation ಅಂದ್ರೆ precipitate form ಆದದನ್ನ ಅದನ್ನ colloid ಮಾಡುದು. So this is the peptidation. Illi coagulation baralla. Okay, so the answer should be which one? Second one is the answer here. We'll see the next one. Treatment of the drinking water of the potash alum. But drinking water ಅಲ್ಲಿ some particles ಇದ್ರೆ, muddy particles ಇದ್ರೆ, silicates ಇದ್ರೆ, so ಏನ್ ಮಾಡ್ತೀವಿ ಅದಕ್ಕೆ potash alum ಮಾಡ್ತೀವಿ. potash alum ಮಾಡುವಾಗ ಹಾಕುವಾಗ ಏನಾಗುತ್ತೆ, coagulation ಆಗುತ್ತೆ. This is the correct statement. Coagulation ಇದೆ, correct? Next, clotting of blood by the use of ferric chloride. Okay, ferric chloride, ferric ions can clot the blood. Okay, ಅಂದ್ರೆ coagulation ಅದು. Okay, so ಯಾವುದು ಇಲ್ಲಿ coagulation ಅಲ್ಲ, peptidation ಅಲ್ಲ. Therefore second one is the answer. Next question. Silver iodide is used for producing artificial rain because silver iodide. This is a straightforward question. This is also called the seeding of cloud. Cloud ಮೇಲೆ silver iodide ಹಾಕುವಾಗ ಏನಾಗುತ್ತೆ, ಮಳೆ ಬಂದ್ಬಿಡುತ್ತೆ. So it's artificial rain. So the answer is option number 3. Has the crystal structure similar to the ice. Okay, right? The last question. During adsorption of gas on the surface of solid, which of the following is true? Yavadu correct statement? Important factor in case of adsorption nodಕೊಳ್ಳಿ, delta G, delta H ಮತ್ತೆ delta S
ಈ 3 ಪಾಯಿಂಟ್ ಕೂಡ ನೆಗೆಟಿವ್ ಆಗಿಬಿಡುತ್ತೆ. ಅಂದ್ರೆ ಆಲ್ ದೀಸ್ ವ್ಯಾಲ್ಯೂಸ್ ಆರ್ ಲೆಸ್ ದ್ಯಾನ್ 0. ಕರೆಕ್ಟ್ ಅಲ್ವಾ? ಎಲ್ಲಿದೆ ಅದು? ಆಪ್ಷನ್ ನಂಬರ್ 3 ಅಲ್ಲಿದೆ. ಕರೆಕ್ಟಾ? ಡೆಲ್ಟಾ ಜಿ, ಡೆಲ್ಟಾ ಐ, ಡೆಲ್ಟಾ ಎಸ್ ಲೆಸ್ ದ್ಯಾನ್ 0 ಅಂದ್ರೆ ಇದೆಲ್ಲ ನೆಗೆಟಿವ್ ಆಗಿಬಿಡುತ್ತೆ. ಸೊ ಆನ್ಸರ್ ಈಸ್ ಆಪ್ಷನ್ ನಂಬರ್ ಥರ್ಡ್ ಒನ್ ಇಸ್ ದಿ ಆನ್ಸರ್. ಓಕೆ ಸ್ಟೂಡೆಂಟ್ಸ್, ನಾವ್ ಲಿಸನ್. ಓಕೆ, ನಿಮ್ಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮತ್ತೆ ಕಮೆಂಟ್ಸ್ ಅನ್ನು ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ. ಓಕೆ, please do subscribe RD Chemistry YouTube channel and Telegram channel. Also, you can follow me on the Instagram. Thank you. Have a nice day.